ಹಿಂಗಿದ್ದಿದ್ದು ಆಂಟಿ ಹಿಂಗೆ ಮಾಡಾಕಿದ್ದಾರೆ ಅಂಕಲ್. ಈಗ ಬೇಕು ಅದಕ್ಕೆ ಹೋಗಿ. ಆಂಟಿ ಇವೆಷ್ಟು ಸೌಂಡ್ ಮಾಡ್ತಾವಲ್ವಾ? ಅಯ್ಯೋ ಸುಮ್ಮನೆ ಇರಲ್ಲ, ಅದು ತುಂಬಾ ಕಯ್ಯ ಅಂತವೆ. ನಮ್ಮನೆಲ್ಲೂ ಇದ್ವು. ಅದು ಆಂಟಿ ವಾಕ್ ಡ್ರೆಸ್ಸಲ್ಲಿ ನೋಡಿ ನೋಡಿ ನನಗೆ ಡಿಫ್ರೆಂಟ್ ಅನ್ನಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಖುಷಿ ಇರುತ್ತಲ್ಲ ಆ ಥರ ಫ್ಲವರ್ಸ್ ಎಲ್ಲ ನನಗಿಡುತ್ತೇನೆ. 2026 ನಾನೇ ಬೆಳೆದಿದ್ದು ಹೂಗಳನ್ನ ಇಟ್ಟು ಪೂಜೆ ಮಾಡಬೇಕು ಡೈಲಿ ಅಂತ ಒಂದು ಆಸೆ ಇತ್ತು. ಅದೊಂದು ಫುಲ್ಫಿಲ್ ಆಗಿದೆ ಈ ವರ್ಷ. ಈಗ ಹೊರಡೋಣ. ಕಾಣಿಸ್ತಾ ಇದೆಯಾ? ಇದೇ ಮನೆದು ಹೋಮ್ ಟೂರ್ ಮಾಡೋಕ್ಕೆ ಇವಾಗ ಹೋಗ್ತಾ ಇರೋದು ನಾನು. ಹೊರಗಡೆಯಿಂದ ಎಷ್ಟು ಬ್ಯೂಟಿಫುಲ್ಲಾಗೂ ಇದೆ ನೋಡಿ. ಎಕ್ಸ್ಟೀರಿಯಲ್ ಎಲ್ಲ ಗಾರ್ಡನ್ ಎಲ್ಲ ಇದೆ. ಇವಾಗ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ಇದೇ ಮನೆ, ಇದೇ ಆಂಟಿ. ಆಂಟಿನೂ ಬ್ಯೂಟಿಫುಲ್ ಆಗಿದ್ದಾರೆ, ಮನೇನು ಬ್ಯೂಟಿಫುಲ್ ಆಗಿದೆ. ಮತ್ತೆ ಇದು ಗಾರ್ಡನ್. ಹೊರಗಡೆ ಇದ್ದಾರೆ. ಆಂಟಿ ಅಂಕಲ್ ಇಬ್ರೇ ಮಜಾ. ಮಕ್ಳು ಸ್ಕೂಲಿಗೆ ಕಳ್ಸಂಗಿಲ್ಲ, ಆರಾಮ್ ಆಂಟಿ. ಮುಂಚೆ ಎಲ್ಲ ಮಾಡಿ ಇವಾಗ ಬಿಟ್ಟಿರೋದು ಎಲ್ಲ, ಈಗ ನಿಮ್ಗೆ ಕೊಟ್ಟಿರೋದು. ಪಾಂಡ್ ಒಳಗೆ ನೋಡಿ ಒಂದು ಲೋಟಸ್ ಬಿಟ್ಟಿದೆ. ಮೀನು ಎಲ್ಲ ಹೊಡೆದಾಕಿದ್ದಾರೆ ಮಕ್ಳು ಕಿತ್ತು. ಲಾಸ್ಟ್ ನೀವು ಒಂದು ವಿಡಿಯೋ ನೋಡಿದ್ರೆ ಇದ್ರೊಳಗೆ ಫಿಶ್ ಎಲ್ಲ ತೋರಿಸಿದ್ದೆ. ಈಗ ಇಲ್ವಂತೆ ಫಿಶ್. ಇದಾವಂಟಿ ಚಿಕ್ಕ ಚಿಕ್ಕ ಇದಾವೆ. ಇದು ತುಂಬಾ ಇದೆ. ಇನ್ನು ಚಿಕ್ಕ ಚಿಕ್ಕ ಲೋಟಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ದಿನ ಇದು ಬಿಡ್ತಾ ಇತ್ತು, ಅದು ಎಲ್ಲ ಕಿತ್ತ. ಇದಿನ್ನು ಮೊಗ್ಗು ದಿನ ಬಿಡ್ತವೆ. ಇಲ್ಲಿ ಫಿಶ್ ಓಡಾಡ್ತಾ ಇದೆ. ತುಂಬ ಇದೆ ಸಣ್ಣ ಸಣ್ಣ ಮರಿ. ಮುಂಚೆ ಚೆನ್ನಾಗಿತ್ತು ಹೊಸ ಮನ ಕಟ್ಟಬೇಕಾದ್ರೆ. ಇವಾಗೆಲ್ಲ ಅವಾಗ ಫುಲ್ ಇದೆಲ್ಲ ಇತ್ತಲ್ವಾ ಆಂಟಿ? ಇದು ಫುಲ್ ಚೆನ್ನಾಗಿತ್ತು, ನೋಡಿದ್ದೆ ನಾನು. ಅಷ್ಟು ಚೆನ್ನಾಗಿತ್ತು. ಇವಾಗ ಅಷ್ಟೊಂದು ಮೇಂಟೈನ್ ಮಾಡ್ತಾ ಇಲ್ಲ. ಪಾಟ್ ಎಲ್ಲ ಇಟ್ಟಿದ್ವಿ. ಪಾಟ್ ಎಲ್ಲ ಯಾರ್ಯಾರಿಗೂ ಕೊಟ್ವಿ ಅಂತ ಹಾಳಾಗೋದಿತ್ತು. ಇದು ನೋಡಿ, ಇದು ಸೀತಾಫಲ ಇನ್ನು ಸಣ್ಣ ಸಣ್ಣದು ಒಂದಿದೆ. ದಾಳಿಂಬೆ ಗಿಡ ಇದೆ ನೋಡಿ. ಎಲ್ಲ ತಿಂಡೆ ಹಾಕಿದಾವೆ ಆಂಟಿ. ಗಿಣಿ ಕಾಟ ಜಾಸ್ತಿ ಆಗಿದೆ. ಮಂಕಿ ಅನ್ಸುತ್ತಲ್ವಾ ಆಂಟಿ? ಮಂಗ ಅಂತೂ ಏನು ಬಿಡಲ್ಲ, ನಮ್ಮನೆ ಹತ್ರನೂ ಅಷ್ಟೆ. ದಾಳಿಂಬೆ ಬಿಟ್ಟಿದೆ. ಎಷ್ಟು ಫ್ರೂಟ್ಸ್ ಗಿಡ ಹಾಕಿದ್ದಾರೆ ಅಂದರೆ ಆಂಟಿ ಎಲ್ಲರಿಗೂ ದಾನ ಮಾಡೋದೇ ಆಗುತ್ತೆ. ನಾನು ಅವತ್ತು ಬಂದು ಸುಮಾರು ಮಾವಿನ ಹಣ್ಣು ಮಾವಿನಕಾಯಿ ಕಿತ್ಕೊಂಡು ಹೋಗಿದ್ದೆ. ಬಟರ್ ಫ್ರೂಟ್ ನೋಡಿ, ಬಟರ್ ಫ್ರೂಟಿಗೆ ಒಂದ್ಸತಿ ಬರಬೇಕು ಆಂಟಿ ಹಣ್ಣಾದ್ಮೇಲೆ. ಕಿತ್ಕೊಂಡು ಹೋಗಪ್ಪ ಇವಾಗಲೇ. ಸುಮಾರು ಫ್ರೂಟ್ಸ್ ಗಿಡ ಇದೆ. ಆಮೇಲೆ ಫ್ಲವರ್ಸಿಂದು ಇದೆ. ಫ್ಲವರ್ಸು ಸದ್ಯಕ್ಕೆ ಬಿಟ್ಟಿಲ್ಲ. ಹಿಂದ್ಗಡೆ ಎಲ್ಲ ತೋಟ ಇನ್ನೊಂದು ದಿನ ತೋರಿಸ್ತೀನಿ, ಆದರೆ ಇವತ್ತೇ ತೋರಿಸ್ತೀನಿ. ಆಂಟಿ ವಾಕ್ ಡ್ರೆಸ್ಸಲ್ಲಿ ನೋಡಿ ನೋಡಿ ನನಗೆ ಡಿಫ್ರೆಂಟ್ ಅನ್ನಿಸ್ತಾ ಇದ್ದಾರೆ. ಬೇರೆ ಡ್ರೆಸ್ ಈಗ ಹೋಗೋಣ ಮನೆ ಒಳಗೆ. ಇಲ್ಲೊಂದು 3 ಮೆಟ್ಲಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ಚೇರ್ ಹಾಕಿದ್ದಾರೆ 3. ಸೀಬೆ ಗಿಡ ಇದೆ. ಇಲ್ಲೂ ಸೀಬೆ ಗಿಡ ಇದೆ. ಯಾವ್ಯಾವ ಫ್ರೂಟ್ ಬೇಕೋ ಹೇಳಿ, ಸೀಬೆ ಗಿಡ ಇದೆ. ಎಲ್ಲ ಥರದ್ದು ಇದೆ. ಬಂದ ತಕ್ಷಣ ಇದಿದೆ, ಲವ್ ಬರ್ಡ್ಸ್ ಇದ್ದಾವೆ. ಆಂಟಿ ಇವೆಷ್ಟು ಸೌಂಡ್ ಮಾಡ್ತಾವಲ್ವಾ? ಅಯ್ಯೋ ಸುಮ್ಮನೆ ಇರಲ್ಲ, ಅದು ತುಂಬಾ ಕಯ್ಯ ಅಂತವೆ. ನಮ್ಮನೆಲ್ಲೂ ಇದ್ವು. ಅದು ಮೊಟ್ಟೆ ಇಡುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆನೋ ನಮ್ಮ ಮಗ ಇದು ಹೋಗ್ತಾ ಇದೆ ಒಳಗಡೆ. ಇಟ್ಟಿದ್ಯಾ ನೋಡ್ಬೇಕಿತ್ತು ಅಂತ. ನನಗೆ ಉರುಳಿದಿರಲ್ಲಪ್ಪ, ಕಾಣಲ್ಲ. ಏನಾದ್ರು ಇಟ್ಕೊಂಡು ಹತ್ತಬೇಕು, ಕಚ್ಚುತ್ತವೇನಪ್ಪ. ಈ ಗಾರ್ಡನ್ ಎಲ್ಲ ನೋಡಿದ್ರಲ್ಲ, ಒಳಗಡೆ ಹೋಗೋಣ. ಒಳಗಡೆ ಬರ್ತಿದ್ದಂಗೆ ಸೋಫಾ ಇದೆ. ಸೋಫಾ ಚೇಂಜ್ ಮಾಡಿದ್ದೀರಲ್ಲ ಆಂಟಿ? ಹೊಸ ಸೋಫಾ. ಆಂಟಿ ಅವ್ರದ್ದೇ ಫ್ಯಾಕ್ಟ್ರಿ ಇದೆ, ಸೋಫಾ ಮತ್ತು ಕರ್ಟನ್ದು. ನಂಬರ್ ಬೇಕಾದರೆ ಡಿಸ್ಪ್ಲೇ ಮಾಡ್ತೀನಿ, ಬೇಕಾದರೆ ನೋಡಿ. ಬ್ಯೂಟಿಫುಲ್ ಚಾಂಡಲಿಯರ್ ಇದೆ. ಅಲ್ಲಿ 3 ಲೈಟ್ಸ್. ಇದು ಬರ್ತಿದಂಗೆ ಲುಕ್. ಇದು ಆಂಟಿ ಅಂಗಡಿದೆ ವಾಲ್ಪೇಪರ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ಇದೊಂದು ಪೇಂಟಿಂಗ್. ಆಂಟಿ ಇದು ಯಾರು ಮಾಡಿದ್ದು? ಮಕ್ಳಿಗೆ ತಂದಿರೋದು. ರಜದಲ್ಲಿ ಬರ್ತಾರಲ್ಲ ಮಕ್ಕಳು, ಅವರಿಗೋಸ್ಕರ. ಸೋಫಾ ನೋಡಿ, ಕಲರ್ ಫುಲ್ ಡಿಫ್ರೆಂಟ್ ಆಗಿದೆ ಸೋಫಾದು.
ಟೀಲ್ ಬ್ಲೂ. ಪಾಪ ಆಂಟಿ ಕೆಲಸ ಕೊಟ್ಟೆ ಇವತ್ತು ಸರಿ. ಇಲ್ಲೊಂದು ಕ್ಲಾಕ್ ಹಾಕಿ ಬಂದಿದ್ದೆ ಖುಷಿ ಅಲ್ವಾ. ಎಂಟ್ರಿ ಆಗಿ ಈ ಕಡೆ ಸೈಡಲ್ಲಿ ಟಿ ವಿ ಸ್ಟ್ಯಾಂಡ್ ಇದೆ. ಅಂಕಲ್ ಆಂಟಿ ಇಬ್ಬರೇ ಅಲ್ವಾ, ಅದಕ್ಕೆ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿಂದ ಬಂದರೆ ಫಸ್ಟೇ ಆಂಟಿ ರೂಮು. ಮಕ್ಕಳು ಬಂದಿದ್ರು ಅನ್ಸುತ್ತೆ, ಅದಕ್ಕೆ ಬೆಡ್ ದೊಡ್ಡದು ಮಾಡ್ಕೊಂಡಿದ್ದೀರಲ್ವ ಆಂಟಿ? ಮಕ್ಕಳು ಬರ್ತಾರಲ್ಲ ಅದಕ್ಕೆ ನೋಡಿ ಎಷ್ಟು ದೊಡ್ಡ ಬೆಡ್. 4 ಜನ ಮಕ್ಕಳು ಆಂಟಿ ಎಲ್ಲರಿಗೂ ಆಗಬೇಕು. ಮತ್ತೆ ಒಂದು ಶೋರೂಮ್ ಮಾಡ್ತಿದ್ರೆ ಚಿಕ್ಕಮಂಗ್ಳೂರಲ್ಲಿ, ಅದಕ್ಕೆ ಎಲ್ಲ ತಗೊಂಡ್ ಮನೆ ಮೆಟೀರಿಯಲ್ ಎಲ್ಲ ಇಲ್ಲಿ ಮೆಟೀರಿಯಲ್ ಇಲ್ಲೇ ಓಪನಿಂಗ್ ಬರಪ್ಪ ಕರಿತೀನಿ ಹೋಗೋಣಂತೆ. ಇದು ಹಳೆಯದೇ ಕಟನ್ಸ್. ಮೇಲ್ ಫುಲ್ಲು ವಾಟ್ರು ಸೋಫಾಗೆ ಮ್ಯಾಚ್ ಮಾಡಿದ್ದಾರೆ ಇಂಟೀರಿಯರ್. ಆಂಟಿ ವಾಲ್ಪೇಪರ್ ನೋಡಿ ಚೆನ್ನಾಗಿದೆ, ಪೇಂಟಿಂಗ್ ಥರನೇ ಅನ್ನಿಸ್ತದೆ ಇದು ವಾಲ್ಪೇಪರ್. ಇದು ಸೀಲಿಂಗ್, ಇದು ವಾಲ್ಪೇಪರ್. ಆಂಟಿ ಅದೇನು ಬರ್ದಿರೋದು ಉರ್ದು ಅಲ್ಲಿ? ಅದು ಮಾಷಾ ಅಲ್ಲ ಅಂದ್ರೆ ಮಾಷಾ ಅಲ್ಲ ಎಲ್ಲ ಆಂಟಿ, ನೀವು ಎಲ್ಲದಕ್ಕೂ ಮಾಷಾ ಅಲ್ಲ ಅಂದ್ರೆ ದೃಷ್ಟಿ ಕಳಿತು ಅಂತ. ಹೌದಾ? ಮಾಷಾ ಅಲ್ಲ ಅಂದ್ರೆ ನಮ್ಮ ಅಲ್ಲ ಇದ್ರಲ್ಲಿ ಅಲ್ಲ ಹೇಳಿರೋದು ಆತ. ಮಾಷಾ ಅಲ್ಲ ಅಂದ್ರೆ ಹೋಮ್ ಟೂರ್ಗೂ ಮಾಷಾ ಅಲ್ಲ ಗೈಸ್, ದೃಷ್ಟಿ ಹಾಕ್ಬೇಡಿ. ದೃಷ್ಟಿ ಆಗಲ್ಲ ಮಾಷಾ ಅಲ್ಲ. ಹಾಲಿಂದ ಕಿಚನ್ಗೆ ಇದೊಂದು ಎಂಟ್ರಿವೇ. ಇದು ವಾಲ್ಪೇಪರ್ ಅಲ್ಲ, ಇದು ರಾಯಲ್ ಪೇಂಟ್ ಮಾಡಿರೋದು. ಮನೆ ಕಟ್ಟಕ್ಕೆ ಏನೇನು ಬೇಕೆಲ್ಲ ಆಂಟಿ ಮನೆಯಲ್ಲೇ ಇದೆ. ಒಬ್ಬರು ಪೇಂಟ್, ಒಬ್ಬರು ಸೋಫಾ, ವಾಲ್ಪೇಪರ್ ಎಲ್ಲ. ಇದೊಂದು ಸ್ಟೋರೇಜ್ ಯೂನಿಟ್. ಈ ಕಡೆ ಬಂದರೆ ಇಲ್ಲಿ ಕಿಚನ್. ದಿನ ಉಜ್ಜಕ್ಕಾಗುತ್ತೆ ಆಂಟಿ? ಆಂಟಿ ಇಲ್ಲಿ ಫ್ರಿಜ್ ಇಟ್ಕೊಂಡಿದ್ದಾರೆ. ಒಬ್ಬರೇ ಮೇಲೆ ಕೆಳಗೆ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋದು ಕಷ್ಟನೇ ಆಂಟಿ. ಮಾಡ್ಕೊತೀನಿ. ಇಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಕೆಲಸದವರೇ ಸಿಗಲ್ವಲ್ಲ ಆಂಟಿ, ಸಿಗದೇ ಇಲ್ಲ. ಟೌನಿಂದ ಸಪ್ರೇಟ್ ಆಗ್ಬಿಟ್ಟಿದೀವಲ್ಲ, ಅದಕ್ಕೆ ಸಿಗಲ್ಲ, ಯಾರು ಸಿಗಲ್ಲ. ಅದಕ್ಕೆ ನಾವೇ ಕೆಲಸದವ್ರು. ಅಯ್ಯ ಬೇಡ ಆಂಟಿ. ಇದು ಮೇಲ್ಗಡೆ, ಇಲ್ಲಿ ಚಿಮ್ನಿ, ಇಲ್ಲಿ ಆಂಟಿ. ಆದಷ್ಟು ಸ್ವಲ್ಪ ಕೆಲಸ ಮಾಡಿದೆ ಅಷ್ಟೇ, ಪೂರ್ತಿ ಕ್ಲೀನ್ ಮಾಡಲಿಲ್ಲ. ಮತ್ತು ಸೋಫಾಗೆ ಮ್ಯಾಚಿಂಗ್ಗೆ ಕರ್ಟನ್ಸ್ ನೋಡಿ. ಇಲ್ಲೂ ಕ್ರಾಕರಿ, ಇಲ್ಲಿ ಸುಮಾರು ಇಟ್ಟಿದ್ರು ಆಂಟಿ, ತೆಗೆದು ಬಿಟ್ಟಿದ್ದೀರಲ್ವ ಆಂಟಿ? ಕಿಚನಿಂದ ಬಂದರೆ ಇಲ್ಲೊಂದು ಸ್ಟೋರೇಜ್ ಯೂನಿಟ್ ಇಟ್ಕೊಂಡಿದ್ದಾರೆ ಆಂಟಿ. ಅಲ್ಲಿಂದ ಬಂದರೆ ಇದು ಡೈನಿಂಗ್ ಟೇಬಲ್. ಇಲ್ಲಿ ಕ್ರಾಕರಿ ಯೂನಿಟಲ್ಲಿ ತುಂಬ ಏನೋ ಇಟ್ಟಿದ್ರು, ಇವಾಗೆಲ್ಲ ತೆಗ್ದಿದ್ದಾರೆ. ಮಕ್ಕಳಿದ್ರಲ್ಲ ಅಂತ. ಆಮೇಲೆ ಚೇರ್ಸ್ ನೋಡಿ ಏನು ಸ್ಪೆಷಲ್ ಆಗಿದೆ ಡೈನಿಂಗ್ ಟೇಬಲ್ ಅಲ್ವಾ ಆಂಟಿ? ಇದು ನಿಮ್ದ್ರದೇನ ಆಂಟಿ? ಗ್ಲಾಸ್. ನಾನು ಮಕ್ಳಿಗೆ ಹಾಳು ಮಾಡ್ತಾರಂತ ಮುಚ್ಚಿದ್ದು. ಕರೆಕ್ಟ್, ಇದಕ್ಕೂ ಮ್ಯಾಚಿಂಗ್. ಇಲ್ಲಿಂದ ಬಂದರೆ ಇಲ್ಲೊಂದು ರೂಮ್ ಇದೆ. ಅಂಕಲ್ ಮಲ್ಕಿದ್ದಾರೆ. ಅಂಕಲ್ ಹುಷಾರಿಲ್ಲ ಪಾಪ, ಮಲ್ಕೊಬಿಟ್ಟಿದ್ದಾರೆ. ಅಂಕಲ್ ಮಲ್ಕಿದ್ದಾರೆ ಪಾಪ. ಬಿಡಿ ಆಂಟಿ, ಮಲ್ಕೊಳ್ಳಿ ಬಿಡಿ, ಡಿಸ್ಟರ್ಬ್ ಮಾಡ್ತೀನಿ. ಕುರಿ ಹಿಡ್ಕೊಳಕ್ ಹೋಗ್ಬಿಟ್ಟು ಎಳೆದ್ಬಿಡ್ತು, ಇಟ್ಕೆ ಮೇಲೆ ಬಿದ್ದುಬಿಟ್ಟು ಬೆನ್ನಿಗೆ ಏಟು ಬಿದ್ದುಬಿಡ್ತು. ಸ್ವಲ್ಪ ಊಟ ಮಾಡಿ. ಇಲ್ಲ ಅಂಕಲ್, ಊಟ ಆಯ್ತು. ಅಯ್ಯೋ ಆಂಟಿ ಮನೆಗೆ ಬರೀ ಬಂದ್ರೆ ತಿನ್ನೋದೇ ಬರೋದೇ ಇಲ್ಲ. ಇದು ವಾಲ್ಪೇಪರ್ ಕಣಪ್ಪ. ಇದು ವಾಲ್ಪೇಪರ್, ಅದು ನಮಗೆ ಬ್ಯೂಟಿಫುಲ್ ವಾಲ್ಪೇಪರ್. ಇದು ಕಳಿಸ್ಬೇಕಂತೆ. ಸ್ವಲ್ಪ ಊಟ ಮಾಡು. ಇಲ್ಲ ಅಂಕಲ್, ಊಟ ಆಯ್ತು, ಮಾಡ್ಕೊಂಬಂದೆ. ಹೋಗ್ಬಾರ್ದು, ಸ್ವಲ್ಪ ಊಟ ಮಾಡುವ. ಇದು ಅಂಕಲ್ ರೂಮಾ? ಇದು ಅಂಕಲ್ ಅಲ್ಲ, ಇದು ನನ್ನ ದೊಡ್ಡ ಮಗನ ರೂಮ್. ಅಂಕಲ್ ಅಂತಿದ್ದು ಅದೇ ಅಲ್ಲಿ. ಇಲ್ಲಿ ಮಗ ಬಂದಾಗ ದೊಡ್ಡ ಮಗನ ರೂಮ್ ಇಲ್ಲಿ ಕೆಳಗಡೆ ಇರ್ತಾರೆ. ನಾನು ಹೇಳಿದ್ದೆ 3 ದಿವಸ ಮುಟ್ಟಬೇಡಿ ಅದನ್ನ. ಅದು ಹೆಂಗಸ್ರಿಗೆ ಸೆಟ್ ಆಗಿತ್ತು. ಇಲ್ಲಿ ಹೆಂಗಸ್ರ ತಗೊಂಡಿದ್ದು ಯಡೂರಲ್ಲಿ. ಅಯ್ಯೋರು ನಾನು ಮುಟ್ಟಬೇಡಿ ಅಂದ್ರೆ ಏನಕ್ಕೆ ಮುಟ್ಬೇಕಪ್ಪ? ಏನ್ ಕಷ್ಟ ಅನ್ನಿಸ್ತ ಮನೆ ಕಟ್ಟುವಾಗ? ಮನೆ ಕಟ್ಬೇಕಾದ್ರೆ ಎಲ್ಲ ಮೇಡಮ್ ಬಂದು ಹೋದಲ್ಲ. ಹೌದಾ? ಪ್ಲಾನ್ ಇಲ್ಲ, ಕ್ಯಾಶ್ ಎಲ್ಲ ಒಳಗೆ ಕೊಡ್ತಾ ಇದ್ವಿ.
ಯಾವಾಗ ಮನೆ ಕಟ್ಟಿ ಫೈನಲ್ ಆಗೋಗಂಟು ಅವ್ರದೇ ಎಲ್ಲ ಅವ್ರದೇ. 40 ವರ್ಷದ ಮೇಲಾಗಿದೆ ಅಂಕಲ್ ಆಂಟಿ ಮದುವೆ ಆಗಿ. ಸಂಸಾರ ಅಂದಮೇಲೆ ಬೇಜಾರು, ಸಿಟ್ಟು, ಮನಸ್ತಾಪ ಈ ಥರದ್ದೆಲ್ಲ ಇದ್ದಿದೆ. ಆದರೂ ಇಷ್ಟು ಲಾಂಗ್ ಟುಗೆದರ್ನೆಸ್ ಗ್ರೇಟ್ ಅನಿಸುತ್ತೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಡಿವೋರ್ಸ್ ಆಗೋ ಈ ಕಾಲದಲ್ಲಿ ಈ ಟುಗೆದರ್ನೆಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಹೇಳಿ, ಓಕೆನಾ? ನನಗಂತೂ ತುಂಬ ಸತಿ ನೋಡಿದ್ದೀನಿ ಆಂಟಿ ತುಂಬ ಅಟ್ಯಾಚ್ಡ್ ಫ್ಯಾಮಿಲಿಗೆ. ಮಕ್ಕಳು ಈಚೆ ಇರ್ಬೋದು, ಯಾವಾಗಲೂ ಮಕ್ಕಳು, ಸೊಸೆ ಅಂದರು, ಮೊಮ್ಮಕ್ಕಳು ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಂಕಲ್ನೂ ಅಷ್ಟೇ ಕೇರ್ ಮಾಡ್ತಾರೆ. ಅಂಕಲ್ಲು ಆಂಟಿನ ಅಷ್ಟೇ ಕೇರ್ ಮಾಡ್ತಾರೆ. ಇಲ್ಲಿಂದ ಈ ಕಡೆ ಹೋಗೋಣ. ಈಗ ಸ್ಟ್ರೈಟ್ ಈ ಕಡೆ ಬಂದರೆ ಇಲ್ಲೊಂದು ಜನರಲ್ ವಾಶ್ರೂಮ್ ಇದೆ, ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ. ಆಂಟಿ ಬೆಕ್ಸ್ ಹಾಕೊಂಡಿದ್ದಾರೆ. ಈಚೆ ಬಂದರೆ ಇಲ್ಲಿ ಕಾರ್ ಶೆಡ್ ಇದೆ. ಕಾರ್ ಶೆಡ್ಡು, ಬಟ್ಟೆ ಒಣಗಾಕಕ್ಕೆ. ಇಲ್ಲೊಂದು ವಾಶ್ರೂಮ್ ಇದೆ. ಇದು ಈ ಥರ ಸ್ಪೇಸ್ ಆಂಟಿ ಯೂಸ್ ಆಗೋದು ಮನೆಗೆ ಜಾಸ್ತಿ. ಇನ್ನೊಂದು ಕಾರ್ ಎಲ್ಲ ಇಟ್ಟುಕೊಂಡಿದಾರ ತಗೊಂಡೋಗಿ. ಇಲ್ಲಿ ಬೀರು ಹಳೆವು. ಅಲ್ಲ ಎಲ್ಲ ಬ್ಯಾಡ್ದಿದೆಲ್ಲ ಕಾರ್ ಶೆಡ್ ಇದ್ದಾವೆ. ಅಪ್ಪ ಮಳೆ ಬರುವಾಗ ಬಟ್ಟೆ. ಅಮ್ಮ ಏನ್ ಮಾಡಿದೆ, ಕೋಳಿ ಅಂಗಡಿಗೆ ಹೋಗಿ ಕೋಳಿ ತಲೆ ತಗೊಬಂದು ಕೊಟ್ಟು ತಿನ್ಸಿ ರೂಢಿ ಮಾಡಿದೆ. ಕೋಳಿ ತಲೆನೇ ಬೇಕು ಅದಕ್ಕೆ. ಅಲ್ಲಿ ಹೋಗಿ ಊಟನೇ ಮಾಡಿ ಹಾಲನ್ನ ಇಟ್ಟಿದ್ದೀನಿ, ಮುಟ್ಟಿಲ್ಲ. ಬಾರಿ ಕಲ್ತಿದ್ಯಾ ನೀನು. ಮೊನ್ನೆ ಚೆನ್ನಾಗಿದೆ ಮಾತ್ರ. ಇದಕ್ಕೆ ಚೆನ್ನಾಗಿದೆ. ಇಂಜೆಕ್ಷನ್ ಮಾಡಿಸ್ಕೊಬರ್ಬೇಕು ಆಂಟಿ. ಫಸ್ಟ್ ಇಂಜೆಕ್ಷನ್ ಮಾಡಿಸ್ಕೊಬಿಡಿ. ಏನು ನಂಗೆ ಭಯ ಆಂಟಿ. ಇಲ್ಲ ಏನು ಮಾಡಲ್ಲಪ್ಪ, ಏನು ಮಾಡಲ್ಲ. ಈ ಕ್ಲೀನಾಗಿ ಮೈಯೆಲ್ಲ ಉಜ್ಜಿ ಏನು ಮಾಡಲ್ಲ. ಆಮೇಲೆ ಉಗುರೆಲ್ಲ ನೀನು. ಇದು ಉಗುರಿತ್ತಲ್ಲ, ಉಗುರು ಸ್ವಲ್ಪ ಕಟ್ ಮಾಡಿದ್ರಿ ಮುಂದೆದು, ಇದು ಹಿಂದೆದು ಒಂಚೂರು ಮಾಡ್ಬೇಕು. ಅವತ್ತೊಂಚೂರು ಇದಾಯ್ತು ಅನ್ಸುತ್ತೆ. ಏನು ಮಾಡಲ್ಲ, ನಾನು ಏನು ಮಾಡಲ್ಲ. ನಿಂಗೆ ಸುಮ್ನಿರು, ಎದ್ರು ಕಂಡ. ಇಲ್ಲ ಇಲ್ಲ ಏನು ಮಾಡಲ್ಲ. ಆಂಟಿ ನಾಯಿ ಸಾಕಲ್ಲ, ಬೆಕ್ಸ್ ಹಾಕ್ತಾರೆ. ಸುಮಾರು ಬೆಕ್ಸ್ ಹಾಕಿದಾರಲ್ವಾ ಆಂಟಿ? ಇಲ್ಲಪ್ಪ, ಇತ್ತು ತುಂಬಾ ಬರ್ತವೆ ಹೋಗ್ತವೆ. ನೋಡಿ ನೋಡಿ ನೋಡು, ಯಾರಿದ್ ನೋಡು. ಎದ್ರಕಂತ ಇದೆ. ಇಲ್ಲ ಇದ್ರಲ್ಲ, ಆಚರಣೆ ಮಾಡ್ಕೋತೀವಿ ಸೌದೆಗೆ ಹಬ್ಬ ಇದ್ದಾಗ. ನೆಂಟರು ಬಂದಾಗ ಇಲ್ಲಿ ಗ್ಯಾಸ್ ನೋಡ್ಕೊತೀವಿ. ಇದೆ ಈ ತರ ಸ್ಪೇಸ್ ಮನೆಗೆ ಜಾಸ್ತಿ ಯೂಸ್ ಆಗೋದು ಮಾತ್ರ. ಅದ್ ಬೇಕು ಅಂತ ಮಾಡ್ಸಿದೀವಿ. ಇದು ಇದ್ರೇ ಚಂದ ಅಂತ. ಹೋಗಿ ನೀನು ಆಂಟಿ. ಇದು ವಾಲ್ ಪೇಪರಾ? ಇದು ವಾಲ್ ಪೇಪರ್ ಅಲ್ಲ, ಇದು ಪೈಂಟ್. ಇದು ಹಿಂದೆ ಇರೋದು ಏಷ್ಯನ್ ಪೇಂಟ್ಸ್ದು ಪೇಂಟ್ ಅಲ್ವಾ ಆಂಟಿ? ರಾಯಲ್ ಪ್ಲೇನೋ ಏನೋ ಬರುತ್ತಲ್ಲ, ಅದು ಪೇಂಟ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪೇಂಟ್. ಉಡುಪಿಯಲ್ಲಿ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದಾರೆ. ಸೇಫ್ಟಿ ಡೋರು. ಇದೂ ಪೇಂಟು. ಟವಲ್ ಹಾಕ್ಕೊಂಡಿದ್ದಾರೆ ಇಲ್ಲಿ. ಇದು ನೋಡಿ ಚೆನ್ನಾಗಿದೆ. ಕಿಚನಿಂದ ಇಲ್ಲಿ ರಿಟರ್ನ್ ಬಂದರೆ ಈ ಕಡೆ ಸ್ಟೇರ್ ಕೇಸ್ ಇದೆ ಮೇಲೆ ಹೋಗೋಕ್ಕೆ. ಇಲ್ಲಿ ಆವಾಗಲೇ ತೋರಿಸೋದಲ್ಲ, ಟಿ ವಿ ಸ್ಟ್ಯಾಂಡ್ ಇದೆ. ಇಲ್ಲಿ ನೋಡಿ ಸ್ಟೋರೇಜಿಗೆ ಮಾಡ್ಕೊಂಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ಇಷ್ಟು ಏನೇನೋ ಇಟ್ಕೊಂಡಿದ್ದಾರೆ ಆಂಟಿಗೆ. ವೇಸ್ಟ್ ಚೀಲಗಳು ಎಲ್ಲ ಏನೂ ಕಾಣಿಸಲ್ಲ. ಇದು ಹೊರಗಡೆ ಇಲ್ಲೊಂದು ಫ್ರೇಮ್ ಇದೆ. ಇಲ್ಲಿಂದ ಮೇಲೆ ಹಿಂಗೆ ಬಂದರೆ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಮೇಲೆ ಆಂಟಿ ಮೊಮ್ಮಕ್ಕಳು ಫೋಟೋ ಇಟ್ಕೊಂಡಿದ್ದಾರೆ. ಆಯಿರೋದು ಅನಿಸುತ್ತೆ. ಇದು ವಾಚ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇಷ್ಟೇ ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಆಂಟಿ ನೋಡಿ ಇವಾಗ ಹಿಂಗಿದ್ದಾರೆ, ಅವಾಗ ನೋಡಿ ಇಲ್ಲಿ ಅಂಕಲ್ ಆಂಟಿ ಮದುವೆ ಆಗಿ 15 ವರ್ಷ ಆದ್ಮೇಲೆ ತೆಗ್ಸಿದ್ದು. ಹಿಂಗಿದ್ದಿದ್ದು ಆಂಟಿ ಹಿಂಗೆ ಮಾಡಾಕಿದ್ದಾರೆ ಅಂಕಲ್. ಅವಾಗ ಇನ್ನೂ ಕ್ಯೂಟ್ ಆಗಿದ್ದೀರಾ. 15 ವರ್ಷ ಆಗಿತ್ತು ಮದುವೆ ಆಗಿದ್ದು.
ಅಂಕಲ್ ಅಂಕಲ್ ಚೆನ್ನಾಗಿತ್ತು. ಈಗ ಎಲ್ಲ ವಯಸ್ಸಾದ್ಮೇಲೆ ಎಲ್ಲ ಹಂಗೆ ತಾನೆ ಆಂಟಿ. ಇವಾಗ ಅಂಕಲ್ ನಿಮ್ ಚಿಕ್ಕ ಮಗು ನೋಡ್ದಂಗ ಆಗುತ್ತೆ ಸೇಮ್ ಅಲ್ವಾ? ನಮ್ ಚಿಕ್ಕನು ನಮ್ಮನೆ ಥರನೇ ಸೇಮ್. ಅಯ್ಯೋ ಅಂಕಲ್ ನಂಗೆ ಊಟಕ್ಕೆ ಹೇಳ್ತಾನೆ ಇದಾರೆ ಪಾಪ ಏಟಾಗಿದ್ರು. ಇದು ಹಾಕಿದ್ದೆ ನೋಡಿದ್ದ ಸ್ಟೇಟಸ್ಗೆ ನೋಡಿ. ಹೀಗೆ ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ. ಮತ್ತಿದು ಅವ್ರ ಫ್ಯಾಮಿಲಿ ಫೋಟೋ. ಈಗ ಮೇನ್ ಕಡೆ ಫ್ಲೋರ್ಗೆ ಹೋಗೋಣ. ಆಂಟಿನ ಕಮ್ಮಿ ಓಡಾಡಿಸ್ತಾ ಇಲ್ಲ ನಾನು ಇವತ್ತು. ಇದು ನಮ್ಮಲ್ಲಿದೆ. ಈ ವಾಲ್ಪೇಪರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸಖತ್ತಾಗಿದೆ ಆಂಟಿ. ನಮ್ಮನೆ ಮೆಟ್ಲ ಹತ್ರಕ್ಕೊಂದು ಹಾಕ್ಸ್ಬೇಕು ಆಂಟಿ. ಚೆನ್ನಾಗಿದೆ ವಾಲ್ಪೇಪರ್. ಸೆಲೆಕ್ಟ್ ಮಾಡ್ಕೊಂಡು ಹಾಕಿಸ್ಕೊ. ಬ್ಯೂಟಿಫುಲ್ ವಾಲ್ಪೇಪರ್. ನಂಗೆ ಇದು ಭಾಳ ಇಷ್ಟ ಆಯಿತು. ಸಿಂಪಲ್ ಆಗಿದೆ, ಸಖತ್ ಎಲಿಗೆಂಟ್ ಆಗಿದೆ. ಕೆಳಗಡೆ ಇಲ್ಲಿ ಹತ್ರನೂ ವಿಂಡೋಸ್ ಇದೆ. ಆಂಟಿ ಇದು ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ? 12 ವರ್ಷ ಆಯ್ತು. 12 ವರ್ಷದಿಂದ ಇಂಜಿನಿಯರ್ ಇವರೇ ಪ್ಲಾನ್ ಎಲ್ಲ ಮಾಡಿರೋದು. ನನ್ನ ದೊಡ್ಡ ಮಗ ನಾನು ಇಬ್ಬರೇ, ಇನ್ಯಾರಿಲ್ಲ. ಇಲ್ಲೊಂದು ಚಾಂಡಿ ಇದು ಲೈಟ್ ಇದೆ ಕಣಪ್ಪ ಇಲ್ಲಿ. ಅದು ಇದ್ದು ಗಾಜಿಂದು ಕಲರ್ ಲೈಟ್ ಬರ್ತಲ್ಲ, ಅದು ಅದೇನಾಯ್ತು ಅಂದ್ರೆ ಬಿದ್ದೋಯ್ತು ಒಂದು. ಆಮೇಲೆ ಬಿಚ್ಚಿಟ್ಟಿದ್ವಿ. ದೊಡ್ಡ ಚಾಂಡಿಲಿಯರ್ ಒಂದು ಬಿದೋಯ್ತು ಅಂತ ಬಿಚ್ಚಿಟ್ಟು ಇವಾಗ ಹಿಂಗ್ ಮಾಡಿದ್ದಾರೆ. ಎಲ್ಲ ಬಿಚ್ಚಿಟ್ಟಿದ್ದೀವಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಬಾಲ್ಕನಿ. ಇದು ಚೆನ್ನಾಗಿದೆ ಬಾಲ್ಕನಿ. ಅಂಕಲ್ ಇಲ್ಲಿ ಜಾಸ್ತಿ ಇರ್ತಾರೆ. ಸೇಫ್ಟಿ ಡೋರು. ಓ ಮಳೆ ಬರಂಗಾಯ್ತು ಆಂಟಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಂತೂ ಮರ ಇದ್ವು. ಎಷ್ಟು ಚೆನ್ನಾಗಿ ಕಾಣೋದಲ್ವಾ ಆಂಟಿ ಫ್ಲವರ್ಸು. ಮಾಡಿದ್ದೆ ಹಳೆ ಚೇರ್, ಹಳೆ ಚೇರ್ ಇಟ್ಕೊಂಡಿದ್ದಾರೆ ಅಂಕಲ್. ಅದು ಇಲ್ಲ ಅಂಕಲ್, ಇಲ್ಲ ಆಂಟಿ. ಟೀ ಡೇಟ್, ಕಾಫಿ ಡೇಟ್ಗೆಲ್ಲ. ಆಂಟಿ ಇದೇನು ಕಟ್ಟಿದ್ದೀರಾ? ಅದು ದೃಷ್ಟಿ ಆಗುತ್ತೆ ಅಂತ ಉಪ್ಪಿನ ಕಲ್ಲು ತಲೆ ಕೂದಲು. ಉಪ್ಪಿನ ಕಲ್ಲು ತಲೆ ಕೂದಲು ಕಟ್ಟಿದೆ, ದೃಷ್ಟಿ ಹೋಗುತ್ತೆ ಅಂತ. ಮನೆಗೆ ದೃಷ್ಟಿ ಆಗಬಾರ್ದು ಅಂತಲ್ವಾ? ಏನು ರಿಲ್ಯಾಕ್ಸ್ ಆಗಿದೆ. ಇಲ್ಲಿ ಎದುರುಗಡೆ ಇದಿದೆ, ತೋಟಗಾರಿಕೆ ಇಲಾಖೆ ಪೂರ್ತಿ ಮರಗಳು. ಆಂಟಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಸೇರಿಸಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆಂಟಿ ಇಲ್ಲಿಗೆ ಹೋಗಕ್ಕಾಗಲ್ವಾ? ಎಲ್ಲಿಲ್ಲ, ಇಲ್ಲಿ ಇಲ್ಲಿ ಹೋಗ್ಬೋದು. ಇಲ್ಲಿ ಇಷ್ಟು ಹೋಗ್ಬೋದು. ಮತ್ತೆ ಅಲ್ಲಿಗೆ ಆ ಕಡೆ ಏನಾಗುತ್ತೆ. ಇಲ್ಲಿಂದ ವ್ಯೂ ನೋಡಿ. ಇಲ್ಲಿ ಇದೆ ಬಟರ್ ಫ್ರೂಟ್ ಮರ, ಗಾರ್ಡನ್ನು. ಆ ಕಡೆನೂ ಫುಲ್ ಮರನೇ, ಎಲ್ಲ ಕಡೆ ಮರಗಳೇ ಕಾಣಿಸ್ತಾ ಇದೆ. ಸ್ವಲ್ಪ ಇದೊಂದು ಹೊಲ ಅಡ್ಡ ಅಷ್ಟೇ, ಇನ್ನೆಲ್ಲ ಊರೇ ಅದೇ ಮನೆಯಲ್ಲ ಊರೇ. ಇಲ್ಲೊಂದು ಹೊಲ ಮಾತ್ರ ಇದೊಂದು ಇಷ್ಟ. ಇನ್ನು ಪೂರ್ತಿ ಈ ಕಡೆನೂ ತೋಟನೇ. ನಿನ್ನ ಡ್ರೆಸ್ಸಿಂದ ಹಾಕಿದ್ರಲ್ಲಿ ತುಂಬ ಇಷ್ಟ ಆಯ್ತು ನನಗೆ. ಅಮ್ಮದು ನಿಂದು ವಿಡಿಯೋ ರಾತ್ರಿ ನೋಡಿದೆ ಅದು. ಅಯ್ಯೋ ಶಾರ್ಟ್ ವಿಡಿಯೋಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಎಲ್ಲ ಚೆನ್ನಾಗಿತ್ತದು. ಇಲ್ಲಿಂದ ಇಲ್ಲಿ ನೋಡಿಲಿ, ಇದೊಂದು ಪುಟಾಣಿ ಗೇಟ್ ಇದೆ. ಇಲ್ಲಿಂದ ಹೋಗೋದು. ಅಮ್ಮ ಕರ್ಕೊಂಡ್ಬರ್ಬೇಕಿತ್ತು. ಯಾರು ಇಲ್ಲ ಆಂಟಿ. ಅವ್ರು ಎಲ್ಲ ಬಂದರೆ ವಿಡಿಯೋ ಮಾಡ್ಕೊಳಕ್ ಬಿಡ್ತಾರೆ ನನ್ನ. ಆಂಟಿ ಮನೇಲಿ ಬರ್ಡ್ಸು ಕ್ಯಾಟ್ ಎಲ್ಲ ಇದೆಯಲ್ಲ, ವಿಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ. ಅದಕ್ಕೆ ಯಾರು ಇಲ್ದಾಗ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕ ಗೇಟ್ ಇದೆ. ಗೇಟಿಂದ ಅಲ್ಲಿಗೆ ಹೋಗೋದು. ಅಲ್ಲಿಂದ ಬಾಲ್ಕನಿಯಿಂದ ಇಳ್ಕೊಂಬಂದ್ರೆ ಇದು ಸ್ಪೇಸು. ಇದು ಕುತ್ಕೊಳ್ಳೋಕ್ಕೆ. ಆಂಟಿ ಇಲ್ಲಿ ಈ ವಿಂಡೋ ತೋರಿಸಿ. ಈ ವಿಂಡೋ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಿಂತ್ಕೊ, ಚೆನ್ನಾಗಿದೆ ಇದು ವಿಂಡೋ. ಮಕ್ಳಿಗೆ ಆಟ ಆಡೋಕೆ ಒಳ್ಳೆ ಸಖತ್ತಾಗಿದೆ. ಇಲ್ಲಿಂದ ನಮ್ಮ ಮನೆ ಕಾಣುತ್ತಲ್ಲಿ. ಇಲ್ಲಿ ಇಲ್ಲೊಂದು ಕಾಣಿಸ್ತಾ ಇದೆ ನಿಮ್ಮ ಮನೆ. ಅಲ್ಲಿ ಇದು ಚೆನ್ನಾಗಿದೆ ಆಂಟಿ ಪ್ಲೇಸು. ಇಲ್ಲಿಂದ ಗಾರ್ಡನ್ ವ್ಯೂ. ಇದು ಇನ್ನೊಂದು ರೂಮಿಂದ ಬಾಲ್ಕನಿ ಎಂಟ್ರಿ ಅಲ್ವಾ ಆಂಟಿ? ಇದು ರೂಮಿಂದ. ಹಾಂ, ಇದು ಹಿಂಗೆ ಇಲ್ಲಿ. ಈಗ ಬಾಲ್ಕನಿ ತೋರಿಸಿದ್ನಲ್ಲ, ಅದೇ ಬಾಲ್ಕನಿ ಇದು. ಇದು ಚಾಂಡಲಿಯರ್ ಹತ್ರ ಒಂದು ವಿಂಡೋ ಕಾಣುತ್ತಲ್ಲ, ಆ ವಿಂಡೋ ಇದು. ಆಮೇಲೆ ಇಲ್ಲಿ ಮೇಲೆ ಅಯ್ಯೋ ಮೋಡ ನೋಡಿ, ಫುಲ್ ಮಳೆ ಆಂಟಿ. ಅಷ್ಟೊತ್ತಿಗೆ ಓಡ್ಬೇಕೀಗ. ಬರೋದೇ ಇಲ್ವೇನೋ ಇಲ್ಲಲ್ವಾ ಆಂಟಿ? ಇಲ್ಲಿ ಬರೋದೇ ಇಲ್ಲ. ಇಲ್ಲೇ ಲಾಸ್ಟು. ಆಂಟಿ ಒಬ್ರು ಇಷ್ಟು ದೊಡ್ಡ ಮನೇಲಿ ಎಷ್ಟಂತ ಓಡಾಡಕ್ಕಾಗುತ್ತೆ. ಒಂದ್ ಕಡೆ ಬಿದ್ದರೆ ಮೊಮ್ಮಕ್ಕಳು ಬಂದಾಗ ಮಾತ್ರ ಎಲ್ಲ ಕಡೆ ಓಡಾಡೋದು. ಸೊಸೆ ಎಲ್ಲ ಬಂದಾಗ ಮಾತ್ರ. ಈಗ ಮತ್ತೆ ಬಾಲ್ಕನಿಯಿಂದ ಒಳಗೆ ಬಂದರೆ ಇಲ್ಲೊಂದು ಹಾಲ್. ಇಲ್ಲಿಂದ ಬಂದರೆ ನೋಡಿ ಹಿಂಗಿದೆ. ಆಂಟಿ ಇದು ಮನೆ ಕಟ್ಟಾಗಲೇ ಹಾಕ್ಸಿರೋದಲ್ಲ? ಇದು ಹಾಕ್ಸಿ 12 ವರ್ಷ ಆಯಿತು.
ಮನೆ ಕಟ್ಟಾಗಿ ಅದು ಕ್ಲೀನ್ ಮಾಡೋಕ್ಕೆ ಎಲ್ಲಿ ಸಿಗೋದೇ ಇಲ್ವಲ್ಲ, ಕ್ಲೀನ್ ಮಾಡಿಲ್ಲ ಅದು, ಹಂಗೆ ಇದೆ, ಕ್ಲೀನ್ ಆಗಿಲ್ಲ. ಮತ್ತು ಸೋಫಾ ಇದು ಆಂಟಿಯವರ ಅಂಗಡಿ ಇದೆ, ಫುಲ್ ದೊಡ್ಡ ಸೋಫಾ. ಆಂಟಿ ಫ್ಯಾಕ್ಟ್ರಿ ಇದೆ. ಆಂಟಿ ಇದು ಇಂಟೀರಿಯರಲ್ಲಿ ಮಾಡಿದ್ದ ಮೇಲ್ಗಡೆ? ಇದನ್ನು ಹೇಳಿದ್ರೆ ಲೈಟ್ ಬರುತ್ತೆ. ಹಾಂ, ಆಂಟಿ ಹಿಟ್ ಸಾಕಾಗ್ತಾ ಇಲ್ಲ, ಆಂಟಿಗೆ ಸಿಕ್ಕಿಲ್ಲ ಲೈಟ್ ಹಾಕಕ್ಕೆ, ಅದಕ್ಕೆ ನಾನು ಹಾಕ್ತಾ ಇದ್ದೆ. ಇದು ನೋಡಿ ಸೋಫಾ ಮ್ಯಾಚಿಂಗ್ ಕಾರ್ಪೆಟ್ ಹಾಕಿದ್ದಾರೆ. ಇಲ್ಲಿಂದ ಇಲ್ಲಿ ಮೇಲೆ ಬಂದರೆ ಹಿಂಗೆ ಫ್ಯಾನು. ಇದು ಪಿ ಒ ಪಿ ಅಲ್ವಾ ಆಂಟಿ? ಇದು ಪಿ ಒ ಪಿ ಚೆನ್ನಾಗಿದೆ, ಚಕ್ರ ಡಿಸೈನ್. ಇಲ್ಲೊಂದು ಟಿ ವಿ ಹಾಕ್ಕೊಂಡಿದ್ದಾರೆ. ಆಂಟಿ ಇದು ವಾಲ್ಪೇಪರ್ ಪೇಂಟ್ ಅಲ್ಲ? ಇದು ಪೇಂಟ್. ಇದು ಏಷ್ಯನ್ ಪೇಂಟ್. ಪೇಂಟ್ ಯಾವ್ಯಾವ್ದು ಇದೆಯೋ ಇದೆಲ್ಲ ಮನೆ ಕಟ್ಟಾಗಲೇ ಮಾಡಿಸಿರೋದು. ಎಷ್ಟು ಶೈನ್ ಇದೆ ಮತ್ತು ಚೆನ್ನಾಗಿದೆ. ಇಲ್ಲಿ ಕರ್ಟನ್ ಸಿಂಪಲ್ಲಾಗಿ ಇಟ್ಟಿದ್ದಾರೆ. ಇದು ಸೇಮ್ ಕೆಳಗಡೆ ರೂಮ್ ಥರನೇ. ವಾಶ್ರೂಮ್, ಇಲ್ಲಿ ರೂಮ್. ಓ, ಮಕ್ಕಳದು ಟೆಂಟು. ಇನ್ನೊಂದು ವಾಲ್ಪೇಪರ್ ಇದೆ. ಇದು ನೋಡಿ ಸೀಲಿಂಗ್ ನೋಡಿ, ಇಲ್ಲಿ ಎಷ್ಟು ಹೈಟ್ ಇದೆ, ಫುಲ್ ಹೈ ಸೀಲಿಂಗ್. ಇಲ್ಲಿಂದ ವಾಲ್ಪೇಪರ್ ಹಾಕಿದ್ದಾರೆ. ಇಲ್ಲಿ ವಿಂಡೋ ಬಿಟ್ಟರೆ ಮತ್ತೆ ಇಲ್ಲೂ ವಾಲ್ಪೇಪರ್. ಅದ್ಯಾಕೋ ವರ್ಷದ ಕೆಲಸ ಮಾಡ್ತಿಲ್ಲ ರೋಬೋ. ಅದಕ್ಕೆ ತಗೊಂಡು ಮೇಕ್ ಇಟ್ಬಿಟ್ಟಿದ್ದೀನಿ. ಸೋಫಾ ಮಾತ್ರ ನಮ್ಮನೇದು ಫುಲ್ ಚೇಂಜ್ ಮಾಡಿಸಿದ್ದಿಲ್ಲೇನೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದು ನೋಡಿ, ಇದು ಡಿಫ್ರೆಂಟ್ ಕಲರ್, ಕೆಳಗಡೆ ಇರೋ ಸೋಫಾನು ಫುಲ್ ಡಿಫ್ರೆಂಟ್ ಕಲರ್ ಅಲ್ವಾ ಆಂಟಿ? ಚೆನ್ನಾಗಿ ಕಾಣಿಸ್ತದೆ ಸೋಫಾ. ಅಂದ್ರೆ ನಿಮ್ಗೆ ವೆಲ್ವೆಟ್ ಬಟ್ಟೆಲ್ ಬೇಕಾ, ಯಾವ್ದು ಬೇಕು, ರಗ್ಸಿಲಲ್ಲಿ ಬೇಕಾ, ಯಾವ ಕಲರ್ ಬೇಕು ಎಲ್ಲ ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಸೋಫಾನ. ಇದು ಪಿ ಒ ಪಿ ಎಲ್ ಮಾಡಿರೋದು ಆಂಟಿ? ಇಲ್ಲ ಅಲ್ವಾ? ಇದು ಇಲ್ಲ, ಅದು ಸಿಮೆಂಟ್ ಅಲ್ಲೇ. ಇದು ಸಿಮೆಂಟ್ ಡಿಸೈನ್ ಚೆನ್ನಾಗಿದೆ. ಈ ವಾಲ್ಗೂ ಈಚೆ ಕಡೆ ವಾಲ್ಪೇಪರ್ಗೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂಗೆ ಹೊರಗಡೆ ಹೋಗುವಾಗ ಇಲ್ಲೊಂದು ಗೆಸ್ಟ್ ರೂಮ್, ಆಫೀಸು ಎಲ್ಲ ಇಲ್ಲಿ ಮಾಡ್ಕೊಂಡಿದ್ದಾರೆ. ಆ ಕಡೆ ಇದೆಯಲ್ಲ ಮಕ್ಕಳು ಟೆಂಟ್ ಇತ್ತಲ್ಲ, ಅದೊಂದು ಚಿಕ್ಕ ರೂಮು. ಇನ್ನು ಇದೆಲ್ಲ ಸ್ವಲ್ಪ ದೊಡ್ಡ. ಇದು ಅಷ್ಟೇ ಸೀಲಿಂಗ್ ಹೈ. ಇದು ಸೀಲಿಂಗ್ ಸಿಂಪಲ್ಲಾಗಿ ಇಟ್ಟಿದ್ದಾರೆ ವಿತ್ ಫ್ಯಾನ್. ನೋಡಿ ಇಲ್ಲಿ ಸ್ಟೋರೇಜ್ ಎಷ್ಟು ದೊಡ್ಡ ಸ್ಪೇಸ್ ಇದೆ. ಇಲ್ಲಿ ಆಂಟಿ ಚಿಕ್ಕ ಪುಟ್ಟದ್ದು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಮಿಷಿನ್ ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ವಾರ್ಡ್ರೋಬ್. ಆಮೇಲೆ ಇದು ಮಕ್ಕಳದ್ದು ಆಟ ಆಡೋದು, ಜಂಪ್ ಮಾಡೋದು. ಇಲ್ಲಿ ಬೆಡ್ಡು, ಇಲ್ಲಿ ಆಫೀಸ್ ಸ್ಪೇಸು. ಇಲ್ಲಿ ಇಲ್ಲಿಂದ ನೋಡಿದ್ರೆ ಫುಲ್ಲು ತೋಟನೇ. ನೋಡಿ ವ್ಯೂ ಹೆಂಗಿದೆ ತೋರಿಸ್ತೀನಿ. ತೆಗಿಬೋದಂಟಿ ವಿಂಡೋ? ಇಲ್ಲಿಂದ ನೋಡಿ ಫುಲ್ ತೋಟ. ಎಂಥ ಮಳೆ ಬರುತ್ತೆ ಅಂದರೆ ಈಗ ಮಕ್ಕಳೆಲ್ಲ ಬಂದು ಹೋಗಾದ್ಮೇಲೆ ಆಂಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ನೆಂಟೆಲ್ಲ ಬಂದಿದ್ರಲ್ಲ, ಮತ್ತೆ ಇವತ್ತರೆಗೂ ಕ್ಲೀನ್ ಮಾಡಿದ್ದೀನಿ. ಇಲ್ಲೊಂದು ಹೈ ಸೀಲಿಂಗಿಗೆ ಇಲ್ಲೊಂದು ಸಿಂಗಲ್ ಲೈಟ್ ಹಾಕಿದ್ದಾರೆ ಅಷ್ಟೇ. ನನ್ನ ಕಾಯಿಲ್ಲ, ಎಷ್ಟಾಗುತ್ತೆ ಅಷ್ಟು ಇಟ್ಟಿದ್ದೀನಿ, ನೀಟು ಜಾಸ್ತಿ ಆಗಲ್ಲ ನನಗೆ. ಇಲ್ಲಿಂದ ಈಚೆ ಹೋದರೆ ಇಲ್ಲಿ ಇನ್ನೊಂದು ಬಾಲ್ಕನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಓ ಆಂಟಿ ಮೋಡ ನೋಡಿ, ಇಲ್ಲಿ ಬಿದೋಗಂಗೆ ಕಾಣಿಸ್ತಾ ಇದೆ ಮೋಡ. ಹ್ಞೂ ಬಂದಿದ್ದು ಕಾಯ್ತಾ ಇದ್ದಾನೆ. ಕಾಣಿಸ್ತಾ. ಹಾಂ
ಇಲ್ಲಿಂದ ಮತ್ತೆ ಇಲ್ಲಿ ಸ್ಟೆಪ್ಸ್ ಇದೆ. ಇಲ್ಲೊಂದು ರೌಂಡ್ ಹತ್ತಿ ಬೇಗ ಹೋಗ್ಬಿಡೋಣ. ಆಂಟಿ ಇದು ಲೈಟ್ ಅಲ್ಲ, ಇಲ್ಲೊಂದು ಲೈಟ್ಸು. ಇಲ್ಲಿ ಇದ್ರ ಮೇಲೆ ಸೋಲಾರ್. ಅಲ್ಲೊಂದು ಮನೆ ಇವಾಗ ತುಂಬ ಚೆನ್ನಾಗಿ. ಹಾಂ, ಇದೆ ನಮ್ಮ ಮನೆ. ಬ್ಲೂ ಕಾಣಿಸ್ತಾ ಇದೆಯಲ್ಲ ಗ್ರಿಲ್ಸು, ಅದೇ ಮನೆ. ಸ್ಲ್ಯಾಂಟ್ ಇದೆಯಲ್ಲ, ಅದಕ್ಕೆ ಕಲ್ಲೆಲ್ಲ ಹಾಕಿ ಸೋಲಾರ್ ಇಟ್ಟಿದ್ದಾರೆ. ಆ ಕಡೆ ಹೋಗೋಣ ಅಂತೆ. ಇದು ಎಂಟ್ರಿ ವೇ ಅಲ್ಲಿ ಡೋಮ್ ಥರ ಕಾಣುತ್ತಲ್ಲ ಒಳಗೆ, ಅದ್ರದ್ದು ಹೊರಗಡೆಯಿಂದ ಇದು. ಇಷ್ಟು ವರ್ಷ ಕಲರ್ ಚೇಂಜ್ ಇತ್ತು. ಲಾಸ್ಟ್ ಇಯರು ಬೇರೆ ಪೇಂಟ್ ಮಾಡಿಸಿರೋದಲ್ವ ಆಂಟಿ? 2 ವರ್ಷ ಆಯ್ತು ಮಾಡಿಸಿ. 2 ವರ್ಷ. ನೀವು ಇದಕ್ಕೆ ಹೋಗಿದ್ವಲ್ಲ, ಮಕ್ಕ ಮದೀನಾಗೆ ಹೋಗಿದ್ರಲ್ಲ ಆಗ. ಆಂಟಿ ಅದೇನು ತಿರುಗ್ತಾ ಇರೋದು? ಅದನ್ನ ಸುಮ್ಮನೆ ನಮ್ಮ ಮಗ ಮಾಡಾಕಿರೋದು. ಮನೇಲಿ ಪ್ಲೇಟ್ ಇರ್ತಲ್ಲ ಅದರಲ್ಲಿ. ಹೌದಾ? ನಾನಿದನ್ನ ಕರೆಂಟ್ಗೆಲ್ಲ ಗಾಳಿಗೆ ಮಾಡ್ತಿರೋದು. ಮನೇಲಿ ತಿಂಡಿ ತಿನ್ನೋ ಪ್ಲೇಟ್ ಇರುತ್ತಲ್ಲ, ಅದನ್ನ ಮಾಡಿ ಹಾಕಿರೋದು ದೊಡ್ಡ ಮಗ. ಸುಮ್ಮನೆ ಸಿಕ್ಕಿರೋದು ತಿಂತಾ ಇರೋದು. ಚೆನ್ನಾಗಿದೆ, ಕ್ರಿಯೇಟಿವ್. ಈಗ ಫುಲ್ ಬಾಲ್ಕನಿ ಮೇಲಿದ್ದೀವಿ. ಹಿಂದೆನೆ ತೋಟ ಅಂತ ಅನ್ಸುತ್ತೆ ನೋಡಿ, ಚೆನ್ನಾಗಿದೆ ತೋಟ. ಇಲ್ಲಿಂದ ಫುಲ್ಲು ತೋಟ ಅಂಕಲ್ ಬೆಳೆಸಿರೋದು. ತೋಟಕ್ಕೆ ಇನ್ನೊಂದು ದಿನ ತೋಟದ ಟೂರ್ ಮಾಡೋಣ. ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಇದಾವೆ. ಆಂಟಿ ಇವತ್ತು ಮೇಲೆ ಕೆಳಗೆಲ್ಲ ಹಚ್ಚಿ ಇಳಿಸಿದ್ದೀನಿ. ಇನ್ನು ಸ್ವಲ್ಪ ದಿನ ಹಣ್ಬೆ ಹುಡ್ಕಕ್ಕೆ ಹೋಗೋದು ಆಂಟಿ ನಾನು. ಅದು ಹಸೇನು ಮಳೆ ಬರ್ತಲ್ಲ ಅವಾಗ. ಆಂಟಿ ಓದ್ಸತಿ ಅಳ್ಬಿಟ್ಟಿದ್ವು. ಈ ಸರಿ ನೋಡ್ಬೇಕು ಮಗ್ಗಿರ ಅಣಬೆ ಅಂದ್ರೆ ಇದು ಯಾವಾಗ ಹುಟ್ಟುತ್ತೆ ಅಂತಾನೆ ಗೊತ್ತಾಗಲ್ಲ. ಓದ್ಸಲ ಹೆಂಗ ಸಿಕ್ಕಿದ್ದು ಮೇಲಿಂದ. ಇನ್ನೂ ಹೋಗ್ಬೋದು, ಇಲ್ಲೂ ಒಂದಿದೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಬಾಲ್ಕನಿ ಥರ ಇದೆ. ಸ್ಪೇಸ್ ಅಂದರೆ ಫ್ಲ್ಯಾಟ್ ಸ್ಪೇಸ್ ಇಲ್ಲೊಂದಿದೆ. ಎಷ್ಟು ಜಾಗ ಬೇಕು ರಿಲ್ಯಾಕ್ಸ್ ಆಗೋಕ್ಕೆ, ಎಷ್ಟು ಜಾಗ ಇದ್ದಾವೆ ಅಂದರೆ ಮನೇಲಿ. ಇಂದ ರೋಡ್ ವ್ಯೂ ಇದು. BM ರೋಡ್. ಆಂಟಿ ಮನೆ ಎಷ್ಟು ದೂರ ಇದೆ, ಧೂಳು ಅಷ್ಟು ಬರಲ್ಲ ಅಲ್ವಾ ಆಂಟಿ? ನಮಗೆ ಸರಿಗೆ ಬರುತ್ತೆ. ಇದೆರಡು ಅಡಿಕೆ ಮರ. ಅಂಕಲ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನೊಂದಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಬಂದಿದ್ದೆ, ಆದರೆ ಪಾಪ ಅವ್ರಿಗೆ ಹುಷಾರಿಲ್ವಲ್ಲ, ಆ ಸೆಷನ್ನ ಇನ್ನೊಂದು ಸಲ ಇಟ್ಕೊಳ್ಳೋಣ ಯಾವಾಗಾದರೂ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೆ. ಗಾಳಿ ಸೌಂಡಿಗೆ ಏನೂ ಕೇಳಿಸಿಲ್ಲ ಅಲ್ಲಿ. ಇದು ನಿಮಗೆ ಎಂಟ್ರಿ ವೇಲಿ ಚಾಂಡಲಿಯರ್ ಕಾಣಿಸುತ್ತಲ್ಲ, ಅದು ಅಂದರೆ ಡಿಸೈನ್ ಏನು ಹಳೇದು ಅನ್ನಿಸ್ತಾ ಇಲ್ಲ, ಅದು ಹೊಸ ಥರನೇ ಇದೆ. ಮತ್ತೆ ಇದು 3 ಹ್ಯಾಂಗಿಂಗ್ ಲೈಟ್ಸ್ ಹಾಕಿದ್ದಾರೆ. ಇದು ಅವಾಗಿಂದ ಎಲ್ಲ ಅವಾಗ್ಲಿಂದ. ಈಗ ಹೊಸ್ದಾಗಿ ಏನು ಮಾಡಿ ಎಲ್ಲ ಹೊರಗಡೆ ಪೇಂಟ್ ಒಂದು ಚೇಂಜ್, ಅದೇ ವೈಟ್ ಪೇಂಟ್ ಮಾಡಿದಲ್ಲ ಅದು ಅಷ್ಟೇ, ಇನ್ನೇನು ಚೇಂಜ್ ಆಗಿಲ್ಲ. ಇದೆಲ್ಲ ಹಳೆ ಇದೆ. ಫಸ್ಟ್ ಬ್ರೌನ್ ಕಲರ್ ಇತ್ತು, ಇಂಟೀರಿಯರ್ ಪೇಂಟ್ ಸೇಮ್, ಎಕ್ಸ್ಟೀರಿಯರ್ ಮಾತ್ರ ಅದೊಂದು ಗ್ರೇ ವೈಟ್ ಎರಡು ಮಾಡಿದ್ರು ಅಷ್ಟೇ, ಇನ್ನೇನು ಇದಿಲ್ಲ ಅದರಲ್ಲಿ. ಆಂಟಿ ನಂಗೆ ಮಾವಿನಕಾಯಿ ಮಾಡೋಕೆ ಕರ್ತಿದ್ರು, ಬರಲಿಲ್ಲ, ಎಲ್ಲ ಬಿದ್ದೋಗಿದ್ದಾರೆ. ಈಗ ಮನೆದು ಮೆಷರ್ಮೆಂಟ್, ಮೆಟೀರಿಯಲ್ ಯೂಸ್ಡ್, ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ಸಲ್ಲಿ ಹಾಕಿ ಆಯಿತಾ? ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೋಮ್ ಟೂರ್ ಹೆಂಗಿತ್ತು ಅಂತ ಹೇಳಿ, ಈ ಬ್ಯೂಟಿಫುಲ್ ಹೋಮ್ ಟೂರಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತಲೂ ಹೇಳಿ, ಓಕೆನಾ? ನಾನು ಆಂಟಿ ಮನೆಯಿಂದ ಜಸ್ಟ್ ಬಂದೆ, ಒಂದು ಚೂರು ನೆಂದೋಗಿದ್ದೀನಿ. ಮಳೆ ಅಂತ ನೀವು ಕಾಣಿಸ್ತಿದೆಯೋ ಇಲ್ವೋ, ಸಿಕ್ಕಾಬಿಟ್ಟೆ ಮಳೆ. ನೋಡಿ ಇದು ಮಳೆನ. ನಾನು ವಿಂಡೋ ಬೇರೆ ಓಪನ್ ಮಾಡೋಗಿದ್ದೆ, ಸ್ವಲ್ಪ ನೀರು ಬಂದಿದೆ ಬರೋ ಅಷ್ಟೊತ್ತಿಗೆ. ಮಳೆ ನೋಡಿ ಇಲ್ಲಿ ಏನು. ಹಾಂ, ಏನೋ ನಿನ್ ಇದೆಯಲ್ಲ, ನೇತ್ರಾಲಯ. 3 ಡಾಕ್ಟರ್ ಇದ್ರಲ್ಲ, ಅವ್ರು ಮತ್ತೆ ಬಂದಿದ್ರು. ಅವರು ಶಾಕ್ ಆಗಿ ಏನು ಭುವನ ಏನ್ ಮಾಡ್ತಿದ್ಯಾ, ಊಟ ಏನು ಅಂತ ಹೇಳಿದ್ರು. ಅವರು ಶಾಕ್ ಆಗಿ ಏನು ಭುವನ ಏನ್ ಮಾಡ್ತಿದ್ಯಾ, ಊಟ ಏನು ಅಂತ ಹೇಳಿದ್ರು.
ಹೌದಾ ನೀನು ಪರ್ಮನೆಂಟ್ ಕಸ್ಟಮರ್ ಅವರಿಗೆ. ಇಲ್ಲಿ ನೋಡಿ, ಇಲ್ಲಿ ಇವನಿಗೆ ಕರ್ಕೊಂಡೋಗಿದ್ವಲ್ಲ ಸೇಮ್ ಹಾಸ್ಪಿಟಲ್ಲು, ಇವತ್ತು ಸ್ಕೂಲಿಗೆ ಬಂದು ಇವತ್ತು ಕೊಟ್ಟೋಗಿದ್ದಾರಂತೆ. ಇದನ್ನು ಕೊಟ್ಬಿಟ್ಟು ಇವನ್ನ ಮಾತಾಡ್ಸೋದ್ರಂತೆ. ಐ ಟೆಸ್ಟ್ ಮಾಡಿದ್ದಾರೆ ಮತ್ತೆ. ನಿನ್ಗೇನು ಕರ್ನಾಟಕಕ್ಕೆ ಬನ್ನಿ ಅನ್ನಂಗಿಲ್ಲ ಬಿಡು.